ಓಯ್ ಶರಣ್ರೆ, ಮೈಜಣ್ಣ ನೀವೇನು ಇಲ್ಲಿ ಅಲ್ಲಿ ಅಂಗಡಿಯಲ್ಲಿ ಅಷ್ಟು ಜನ ಇದ್ದಾರೆ, ಅದನ್ನ ಬಿಟ್ಕೊಂಡು ನೀವೇನು ಕಾನೂನಿನ ಕಟ್ಟಿದಂಗಿದೆ? ಅಯ್ಯೋ, ಇದು ದೇವ್ರ ಸೇವೆ ಮೈದಾನ. ನಾವು ಕಳಸದಲ್ಲಿ ಹನುಮಂತ ಮೈದಾನದಲ್ಲಿ ಈ ಸತಿ ಸೌಹಾರ್ದ ಗಣಪತಿ ಕೊಡ್ತಾ ಇದೀವಿ. ಎಲ್ಲ ಊರ್ ಜನ ಎಲ್ಲ ಸೇರಿ ಒಂದು ಕಳಸ ಹನುಮಂತ ಮೈದಾನದಲ್ಲಿ ಗಣಪತಿ ಕೊಡ್ತಾ ಇದ್ವಿ. ಹಾಗಾಗಿ ಅದೇ ಆ ಒಂದು ಕೆಲಸದಲ್ಲಿ ಇದೀನಿ ನಾನು. ಅಯ್ಯೋ, ನಿಮಗೆ ಬನ್ನಿ, ಏನೆಲ್ಲ ಕಾರ್ಯಕ್ರಮ ಇದೆ ಹೇಳ್ತೀನಿ ಬನ್ನಿ. ಮೈಸಣ್ಣ, ಇದು ಸೌಹಾರ್ದಕ್ಕೆ ಗಣೇಶೋತ್ಸವ ಸಮಿತಿ ಅಂತ ಹನುಮಂತ ಮೈದಾನದಲ್ಲಿ 9 ದಿನ ಗಣಪತಿನ ಕೂರಿಸ್ತಾ ಇದ್ದೀವಿ. 9 ದಿನ? 9 ದಿನ, 7ರಿಂದ 15 ತಾರೀಕು ತನಕ. ನೋಡಿ, ಮೊದಲನೇ ದಿನ 7ನೇ ತಾರೀಕು ದಿನ ಏನ್ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ, ಜಿ ಕನ್ನಡದಲ್ಲಿ ಬರ್ತಾರಲ್ಲ ನೀವು ಹೆಸರಾಂತ ಗಾಯಕರು, ಅವರು ಅವರಿಂದ ಸಂಗೀತ ರಸರಂಜನೆ ಕಾರ್ಯಕ್ರಮ ಇದೆ. ಓ, ಹಂಗ ನಾವು ಟಿವಿ ನೋಡ್ತಿದ್ದೆ, ಇಲ್ಲೇ ಬರ್ತಾರೆ. ಮತ್ತೆ 8ನೇ ತಾರೀಕಿಗೆ ನಿಮ್ ಸುಜೇಶ್ ಜೈನ್ ಮಕ್ಕಿ ಮನೆ ಕಲಾವಿದರು ಮಂಗಳೂರವರು, ಅವ್ರು ಫಾರಿನ್ ಅಲ್ಲಿ ಹೋಗಿ ಫಂಕ್ಷನ್ ಕೊಟ್ಟು ಅವರು ಎಲ್ಲ ಕಲಾವಿದರನ್ನು ಒಟ್ಟು ಮಾಡ್ಕೊಂಡು ಅವ್ರು ವಯೋಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಭಾರಿ ಚೆನ್ನಾಗಿದೆ. ಮತ್ತೆ 3ನೇ ತಾರೀಕು ಅಂಧ ಕಲಾವಿದರು, ನಾವು ಕಣ್ಣಿದ್ದವರೇ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ, ಕಣ್ ಕಾಣ್ತಾ ಇದ್ದವರು ಒಂದು ಸಂಗೀತ ರಸರಂಜನೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಎಂತ ಒಂದು ನೋಡೋ ಸೌಭಾಗ್ಯ ನಮ್ದು. ಅದು ಒಂದು ನಮ್ಮ ಕೆಲಸದ KPS ಮತ್ತು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆಮೇಲೆ 10ನೇ ತಾರೀಕು ಕಲ್ಲರ್ಸ್ ಕನ್ನಡ ಖ್ಯಾತಿ ಜಗದೀಶ್ ಆಚಾರ್ಯ ಗೊತ್ತಲ್ಲ, ಒಂದ್ಸಲ ಬಂದಿದ್ರಿ ಇಲ್ಲಿ ಕೆಲಸ, ಅವರು ಪುನಃ ಬರ್ತಾ ಇದ್ದಾರೆ. ಅವರ ಒಂದು ಟ್ರೂಪ್ ಇಂದ ಸಂಗೀತ ಗಾನ ಸಂಭ್ರಮ ಇದೆ. ಆಮೇಲೆ 11ನೇ ತಾರೀಕು ದಿನೇಶ್ ಕೊಡಕೋದು ಅಂತೀರ, ನೀವು 2 ದಿನ ನೀವು ಜ್ಞಾಪಿಸ್ಕೊಳ್ಬೇಕು. ಅವ್ರು ಹೇಳಿದ್ರು ಕಾಮಿಡಿನೆಲ್ಲ ಅಷ್ಟು ಚಂದ ಎಷ್ಟ ಕಲಿಕೆ ಅಂತ ಹೇಳಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಟಿವಿಲಿ ಅವರು ಕುಡ್ಲದ ಟಿವಿಲಿ ಬರ್ತಾ ಇರ್ತಾರೆ ಅವರೇ ದಿನೇಶ್ ಕೊಡಕೋದು. ಆಮೇಲೆ 12ನೇ ತಾರೀಕು ಶಾರದಾ ಕಲಾವಿದರು ಕಾಂತಾರ ಕಥೆ ಪ್ರಕಾಶ್ ಗೊತ್ತಲ್ಲ, ರಾಂಪ ಅಂತ ಹೇಳ್ತಾರೆ, ಅವರಿಂದ ಕಥೆ ಇಟ್ಟು ತುಳು ನಾಟಕ ಇದೆ. ಇದನ್ನು ಅಷ್ಟೇ, ನೀವು ಎಷ್ಟು ನಗಾಡ್ತೀರ ಅಂತ ಹೇಳಿ ಹೊಟ್ಟೆ ಉಣ್ಣಾಗೋದು ಅಷ್ಟು. ಹೌದು. ಆಮೇಲೆ ಇದು ನಿಮ್ಗೆ ರಾಗರಂಗ್ ಅಂತ ಹೇಳಿ, ಇವರು ಮಂಗಳೂರಲ್ಲಿ ಭಾರಿ ಫೇಮಸ್. ಯಾರು? ರವೀಂದ್ರ ಪ್ರಭು ಅಂತ ಹೇಳಿ, ಅವ್ರ ಹೆಸರು ಅಂತ ಅವ್ರಿಗೆ ಮತ್ತೆ ಜಿಲ್ಲಾ ಪ್ರಶಸ್ತಿನೂ ಸಿಕ್ಕಿದೆ. ಅವರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಬಹಳ ಚೆನ್ನಾಗಿದೆ ಇದು ಕೂಡ. ಆಮೇಲೆ ನೀವು ಬೋರ್ಡ್ ಕೆಲಸ ಮಾಡಿ ಗುಂಡಿ ತೆಗೀರಿ ಮಾರ, ನಾನು ಇವ್ರಿಗೆ ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಂತ ಮಾಡ್ತಿದ್ದೀರ ನೀವು. ಮತ್ತೆ 14ನೇ ತಾರೀಕು ವಿಜಯ್ ಕುಮಾರ್ ಕೊಡೆ ಶೋಧಿತ ಕೋಳಿಗೆ ಅಂತ ಕಳ್ಸಕ್ಕೆ 2 ಸತಿ ಮಾಡಿದ್ರು, ಆದ್ರೆ ಈ ಸತಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಯ್ತು, ಬಹಳ ಚೆನ್ನಾಗಿರುತ್ತೆ, ಭಾರಿ ಚೆನ್ನಾಗಿರುತ್ತೆ. ಇದು 600 ಪ್ರದರ್ಶನ ಇದು. ಆಮೇಲೆ 15ನೇ ತಾರೀಕಿಗೆ ಬೆಳಿಗ್ಗೆ ಸ್ಟಾರ್ಲೈಟ್ ಮಂಗಳೂರು ಅಂತ ಜಿ ಕನ್ನಡ ಸರಿಗಮ ಖ್ಯಾತಿ ಇದಾರಲ್ಲ, ಆ ಕಲಾವಿದರೆಲ್ಲ ಬರ್ತಾರೆ. 2 ಸಲ ಮತ್ತೆ ಬರ್ತಾರೆ. ಅವರು ಸಂಗೀತ ರಸಮಂಜರಿ ಇದೆ, ಅಂದ್ರೆ ಗಣಪತಿ ಬಿಡೋ ದಿನ ಬೆಳಿಗ್ಗೆ, ಬೆಳಿಗ್ಗೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಶೋಭಾಯಾತ್ರೆ ಕಳಸ ಈ ಪೇಟೆ ಈಗಲೇ ಜಗ ಅಂತ ಹೇಳಿ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ. ಆ ದಿನ ಮಂಗಳೂರಿಂದ 30 ಹುಲಿ ವೇಷ ಬರುತ್ತೆ. ಒಡೆಯವರು 10 ಜನ ಬರ್ತಾರೆ. ಹೌದು. ಆಮೇಲೆ DJ ಬೆಳ್ತಂಗಡಿ ಪಪ್ಪು DJ ಅಂತ ಇದೆ, ಅದು ನಂಗೆ ಗೊತ್ತುಂಟು. ಪಪ್ಪು DJ ಅವರಿಂದ DJ ಇದೆ. ಆಮೇಲೆ ಕೀಲ್ ಕುದುರೆ, ಆಮೇಲೆ ಪಟಾಕಿ ಅಂತೂ ಕಳಸೇಶ್ವರ ದೇವಸ್ಥಾನದ ಹೊಡೆಯಕ್ಕೆ ಶುರು ಆದ್ರೆ ರುದ್ರಪಾತ ತನಕ ಪಟಾಕಿನೇ ಹೊಡೆಯೋದು. ಹೌದು. ಆಮೇಲೆ ಇನ್ನು ಘಟೋದ್ಗಜ, ಇನ್ನು ವಿಭಿನ್ನ ಶೈಲಿಯ ಎಲ್ಲ ತರದ ಗೊಂಬೆಗಳು ಬರ್ತಾರೆ. 8 ಅಡಿ ಹೈಟ್ ಅಲ್ಲಿ ಘಟೋದ್ಗಜ, ಹೌದು, ಆಂಜನೇಯ ಎಲ್ಲ ಉಂಟಲ್ಲ, ಹೌದು, ಅವರು ಬರ್ತಾ ಇದ್ದಾರೆ. ಇಷ್ಟಲ್ಲದೆ 9 ದಿನನೂ ಊಟ ಇದೆ ಮನುಷ್ಯನ. ನೀವು ಮನೆಯವರು ಎಲ್ಲ ಬಂದ್ಬಿಡಿ, ಮನೇಲಿ ಅಡಿಗೆನೇ ಮಾಡೋದು ಬೇಡ. ಹೌದು, ಇಲ್ಲಿ ದೇವ್ರ ಪ್ರಸಾದ ತಗೊಂಡಾಗುತ್ತೆ. ಆಮೇಲೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ನಾನು ಈ ಪ್ರೋಗ್ರಾಮ್ ಮಿಸ್ಸೇ ಮಾಡಲ್ಲ. 9 ದಿನ ಬಂದು ದೇವ್ರ ಸೇವೆ ಮಾಡಿ ಊಟ ಮಾಡಿ ಇಲ್ಲೇ ದೇವರು ವಿಸರ್ಜನೆ ಆಗೋ ತನಕ ಇಲ್ಲೇ ಇದ್ದು ಮತ್ತೆ ಮನೆ ಹೋಗ್ತೀನಿ ಜನ. ಏನಂತೀರಾ? ಹೌದು. ನೀವು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಊರ್ ಜನಕ್ಕೆ ಎಲ್ಲರಿಗೂ ಈ ವಿಷಯ ಅಂತ ಬ್ಯಾನರ್ ಕಟ್ರ ಮಾರ, ನಮಗೆ ಇನ್ನು ಮರ್ಸಣೆ ಇರಬಲ್ಲ. ನೀವು ಏನ್ ಮಾಡ್ತಾ ಇದ್ದೀರಾ? ಬೇಗ ಹೋಗೋಣ. ಆಯ್ತು ಜನ, ನಂಗೆ ಬರ್ತೀನಿ ನಾನು. ಆಯ್ತು, ಸಿಗೋಣ. ಆಯ್ತಾ? ನಾನು ಎಲ್ರಿಗೂ ಹೇಳ್ತೀನಿ, ನನಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಉಂಟು ಎಲ್ರಿಗೂ ಹೇಳಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ. ಇದು ಊರಬ್ಬ ಮೈಸೂರು, ಎಲ್ಲರೂ ಸೇರಿ ಮಾಡ್ಬೇಕು. ಆದಷ್ಟು ಜನಕ್ಕೆ ಹೇಳಿ ಎಲ್ಲರೂ ಕರ್ಕೊಂಡು. ಆಯ್ತು ಜನ. ಆಯ್ತು. ಹೋಗೋಣ. ಮರ್ಸನಿಗೆ ಹಿರೇಬೇಲು ಅಲ್ಲೆಲ್ಲ ಬಾಕಿ ಇದೆ, ಹೋಗೋಣ.